ಅಂಬೇಡ್ಕರ್ ಜೀವನಾಧಾರಿತ ಲಾಲ್ಬಾಗ್ ಫ್ಲವರ್ ಶೋಗೆ ಜನಸಾಗರವೇ ಹರಿದು ಬಂದಿದೆ. ಒಂದು ಕಡೆ ದೇಶದಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ, ಮತ್ತೊಂದು ಕಡೆ ಅಂಬೇಡ್ಕರ್ ಅವರ ಜೀವನವನ್ನ ಆಧರಿಸಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಗಾಜಿನ ಮನೆಯಲ್ಲಿ ಅಂಬೇಡ್ಕರ್ ಅವರ ಜೀವನಾಧಾರಿತ ಆ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಇವತ್ತು ಇಡೀ ಜನಸಾಗರವೇ ತುಂಬಿ ತುಳುಕ್ತಾ ಇತ್ತು. ಪ್ರಮುಖವಾಗಿ ಒಂದು ಕಡೆ ಏನಪ್ಪಾ ಅಂತಂದ್ರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಗೆ ಫ್ಲವರ್ ಶೋನಲ್ಲಿ ಅವರದ್ದು ಕೆಲವೊಂದಿಷ್ಟು ಜೀವನಾಧಾರಿತ ಅಂಶಗಳನ್ನ ಇಟ್ಕೊಂಡು ಫಲಪುಷ್ಪ ಪ್ರದರ್ಶನವನ್ನ ಏರ್ಪಾಡು ಮಾಡಿರುವಂತದ್ದು ಸಾಕಷ್ಟು ಜನಕ್ಕೆ. ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ 20,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದು, ಈ ಸಂದರ್ಭದಲ್ಲಿ ಜನಸಾಗರವೇ ಲಾಲ್ಬಾಗ್ ಫ್ಲವರ್ ಶೋಗೆ ಹರಿದು ಬಂದಿದೆ. ಎಸ್ಸಿನ ಹೂಗಳ ಆ ಒಂದು ತೋಟದಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಇನ್ನ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಕೂಡ ಅಲ್ಲಿ ಹೋಗಿ ಆ ಹೂವಿನ ಬಗ್ಗೆ ವರ್ಣನೆ ಮಾಡುವ ಮುಖಾಂತರವಾಗಿ ಅಲ್ಲಿ ಜನಗಳು ಭಾಗಿಯಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ದೇಶಾದ್ಯಂತ ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇರುವಂಥದ್ದು, ದೇಶಾದ್ಯಂತ ಸ್ವಾತಂತ್ರ್ಯ ಸಂಭ್ರಮ ಮನೆ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಉದ್ಯಾನ ನಗರಿ ಬೆಂಗಳೂರಿನ ಲಾಲ್ಬಾಗ್ನಲ್ಲೂ ಕೂಡ ಫ್ಲವರ್ ಶೋ ನೋಡೋಕ್ಕೆ ಸಾಕಷ್ಟು ಜನ ಕೂಡ ಆಗಮಿಸ್ತಾ ಇರುವಂಥದ್ದು. ಈ ಬಾರಿ ಥೀಮ್ ಅಂಬೇಡ್ಕರ್ ಅವರ ಜೀವನವನ್ನು ಆಧಾರಿತವಾದಂಥ ಒಂದು ಕಾನ್ಸೆಪ್ಟ್ನಲ್ಲಿ ಫ್ಲವರ್ ಶೋ ಮಾಡಲಾಗಿದೆ. ಸೊ ಹೀಗಾಗಿ ಇಂದು ಬೆಳಗ್ಗೆಯಿಂದಲೂ ಕೂಡ ಫ್ಲವರ್ ಶೋ ನೋಡೋಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನ ಆಗಮಿಸ್ತಾ ಇರುವಂಥದ್ದು. ಅಂಬೇಡ್ಕರ್ ಅವರು ಕೂಡ ನಮ್ಮ ದೇಶಕ್ಕೆ ನೀಡಿರುವಂಥ ಕೊಡುಗೆ ಅಪಾರವಾಗಿರುವಂಥದ್ದು. ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿರುವಂಥದ್ದು ಅಷ್ಟೇ ಅಲ್ಲದೆ ಭಾರತ ರತ್ನ ಅನ್ನೋಂಥ ಗರಿಮೆಯನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಅವರು ನಮ್ಮ ಸಾಕಷ್ಟು ಸಮಾನತೆಗಾಗಿ ಹೋರಾಟ ಮಾಡಿರುವಂಥದ್ದು, ಅಸ್ಪೃಶ್ಯತೆಯ ನಿವಾರಣೆಗಾಗಿ ಅದೆಷ್ಟೋ ಹೋರಾಟ ಆಗಿರ್ಬೋದು, ಸಾಕಷ್ಟು ಒಂದು ಕೊಡುಗೆಯನ್ನು ಕೂಡ ಈ ಒಂದು ನಮ್ಮ ದೇಶಕ್ಕೆ ನೀಡಿರುವಂಥದ್ದು. ಸೊ ಈ ಒಂದು ಕಾನ್ಸೆಪ್ಟ್ನಲ್ಲಿ ಈ ಬಾರಿ ಫ್ಲವರ್ ಶೋ ನಡೀತಾ ಇದೆ. ಸೊ ಹೀಗಾಗಿ 216ನೇ ಫ್ಲವರ್ ಶೋನ ನೋಡೋಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸ್ತಿದ್ದಾರೆ. ಈಗಾಗಲೇ ಆಗಸ್ಟ್ 8ರಿಂದ ಆರಂಭವಾಗಿರುವಂಥ ಈ ಫ್ಲವರ್ ಶೋಗೆ ಸಾವಿರಾರು ಲಕ್ಷ ಸಂಖ್ಯೆಯಲ್ಲಿ ಕೂಡ ಸಾಕಷ್ಟು ಜನ ಕೂಡ ವಿಸಿಟ್ ಕೊಡ್ತಾ ಇದ್ರು. ಸೊ ಇವತ್ತು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರ ಜೀವನ ಆದರ್ಶವನ್ನು ತಿಳಿದುಕೊಳ್ಳುವಂಥ ಹಲವಾರು ವಿಷಯಗಳನ್ನು ಕೂಡ ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಣ್ಣ ಬಣ್ಣದ ಹೂಗಳಿಂದ ಈ ಒಂದು ಫ್ಲವರ್ ಶೋ ಕಂಗೊಳಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ರಜೆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕೂಡ ಬಂದು ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಕೇವಲ ಬೆಂಗಳೂರು ಮಾತ್ರವಲ್ಲ ಬೇರೆ ಬೇರೆ ಊರುಗಳಿಂದಲೂ ಕೂಡ ಬಂದು ಹೊರ ರಾಜ್ಯಗಳಿಂದಲೂ ಕೂಡ ಬಂದು ಒಂದು ಫ್ಲವರ್ ಶೋ ವೀಕ್ಷಣೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಹರ್ಷಿತಾ ಪಾಟೀಲ್, ರಾಜ್ ನ್ಯೂಸ್, ಬೆಂಗಳೂರು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನಾಧಾರಿತ ಕೆಲವೊಂದಿಷ್ಟು ಅಂಶಗಳನ್ನು ಆಯ್ದುಕೊಂಡು ಲಾಲ್ಬಾಗ್ನ ಫ್ಲವರ್ ಶೋನಲ್ಲಿ ಈ ಬಾರಿಯ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಅವರ ಇಡೀ ಜೀವನವನ್ನ ಕೆಲವೊಂದಿಷ್ಟು ವಿಚಾರಧಾರೆಗಳನ್ನ ಅನಾವರಣ ಮಾಡಿರುವಂಥದ್ದು. ಇದನ್ನು ನೋಡೋದಕ್ಕೆ ಸಾಕಷ್ಟು ಜನ ಕೂಡ ಆಗಮಿಸ್ತಾ ಇದ್ದಾರೆ.